ಇಂಡಿಯನ್ ಕನ್ಸ್ಯೂಮರ್ಸ್ ಟುವರ್ಡ್ಸ್. ಈಗ ಕನ್ಸ್ಯೂಮರ್ ಆದವನು ಅದೇನು ಅದ್ರ ಮೇಲೆ ಚೈನಾನ ಇನ್ನೊಂದು ಇವತ್ತೊಂದು ಇದು ಮೊನ್ನೆ ಯಾರು ಆಗ್ತದೆ ಗಣಪತಿ ಕೂಡ ಚೈನಾದಿಂದ ಬರ್ತಾ ಇದೆ ಗೊತ್ತಲ್ಲ ನಾವೇ ಬರ್ತಾ ಇದೆ. ಸೊ ಇದೇನಾಗ್ತಾ ಇದೆ ಈ ಪ್ರಾಡಕ್ಟ್ ಸಿಂಪ್ಲಿ ಬಿಕಾಸ್ ದೇ ಆರ್ ಮೋರ್ ಕಾಸ್ಟ್ ಎಫೆಕ್ಟಿವ್. ಇನ್ ಟರ್ನ್ ದಿಸ್ ಟ್ರೆಂಡ್ ಅಂಡರ್ಮೈನ್ಸ್ ದಿ ವೆರಿ ಆಬ್ಜೆಕ್ಟಿವ್ ಆಫ್ ದಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್. ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಮೋದಿ ಅವರು ಹೇಳಿದ್ರೆ ಸಾಕಾಗ್ತದೆ. ಅದೆಲ್ಲ ಸೇರ್ಕೊಳ್ತಾರೆ. ಅವ್ರ ಜೊತೆ ಸೇರ್ಬೇಕಂದ್ರೆ ಅವ್ರು ಹೇಳ್ಬೇಕು ಬ್ಯಾಂಕ್ನವ್ರಿಗೆ ಚೈನಾ ಎಷ್ಟು ಚಾರ್ಜ್ ಮಾಡ್ತಾ ಇದೆ ಅವ್ರ ರ್ಯಾಪೋ ರೇಟ್ ಮೇಲೆ ನೀವು ಅಷ್ಟೇ ಚಾರ್ಜ್ ಮಾಡಬೇಕಪ್ಪ. ಇದು ನೆಕ್ಸ್ಟು ನಮ್ಮ ಉದ್ದೇಶ 75 ಕೋಟಿ ಬಾರೋವರ್ಸ್ ಅಂದರೆ ನಮ್ಮ ವೋಟರ್ಸ್ ಇರೋದೇ 94 ಕೋಟಿ ಇಂಡಿಯಾದಲ್ಲಿ. 94 ಕೋಟಿ ವೋಟರ್ಸಲ್ಲಿ 75 ಕೋಟಿ ಅಂದರೆ 80%. ಈ ಬಾರೋವರ್ಸ್ ಒಂದು ವಾಯ್ಸಲ್ಲಿ ಬರಬೇಕು. ಒಂದು ವಾಯ್ಸಲ್ಲಿ ಬಂದು ನಮಗೇನು ಬೇಡ, ನಿಮ್ಮ ಫ್ರೀ ಬೇಸ್ ಬೇಡ, ನಿಮ್ಮ ಇನ್ನೊಂದು ಬೇಡ, ಏನೂ ಬೇಡ, ಕೆಲಸ ಮಾಡೋರಿಗೆ ಕರೆಕ್ಟಾಗಿ ಉದ್ಯೋಗ ಮಾಡಬೇಕು ಅಂತ ಬರ್ತಕ್ಕಂಥ ಯೂತ್ಸ್ಗೆ ನೀವು ಅದನ್ನ ನೀವು ಏನು ಬೇರೆ ದೇಶಗಳು ಎಷ್ಟು ಲೋಡ್ ಮಾಡ್ತಾ ಇದ್ದಾರೆ ರ್ಯಾಪೋ ರೇಟ್ ಮೇಲೆ ಅಷ್ಟು ಲೋಡ್ ಮಾಡಿ ನೀವು ತಗೊಳ್ಳಿ. ನಿಮ್ಮ ಆಪರೇಷನ್ ಕಾಸ್ಟ್ ತಗೊಳ್ಳಿ ನೀವು ಕೊಡಿ. ಅದು ಬಿಟ್ಟು ನೀವು 100% ಪ್ರಾಫಿಟ್ ತೊಗೊಂಡ್ರೆ ನೀವು ರ್ಯಾಪೋ ರೇಟ್ ಮೇಲೆ ದೇಶ ಬ್ಯಾಂಕ್ನವರು ಚಾನಲ್ ಈ ಒಂದು ಇಂಟ್ರೆಸ್ಟನ್ನು ಕಡಿಮೆ ಮಾಡಬೇಕು. ಮತ್ತು ಈ IBC IDDB ಆ್ಯಕ್ಟ್ಸ್ ಏನಿದೆ ಇದಕ್ಕೆ ಅಮೆಂಡ್ಮೆಂಟ್ಸನ್ನು ತರಬೇಕು. ಇವತ್ತೇನು ಬ್ಯಾಂಕ್ ಆಫೀಸರ್ಸು ಒಂದು ಫೇಲ್ ಆಗಿರ್ತಕ್ಕಂಥ ಯೂನಿಟ್ಗೆ ಸತ್ತಿರೋದ ಮೇಲೆ ಮತ್ತೆ ಇದು ದೊಣ್ಣೆಯಿಂದ ಹೊಡೆಯೋದು ಅಂತಾರಲ್ಲ, ಆ ರೀತಿ NPA ಅಕೌಂಟ್ಸ್ಗೆ ಒಂದ್ಸಲ ಅವನು ಸುಸ್ತಿದಾರ ಆದಮೇಲೆ ತಿರುಗಿ ಅದಕ್ಕೆ ಪೆನಾಲ್ಟಿ ಹಾಕ್ಕೊಂಡು ಅವನ ಆಸ್ತಿಯನ್ನು ಹರಾಜಾಕಿ ಇವತ್ತು ರಾತ್ರೋರಾತ್ರಿ ಉದ್ದಿಮೆದಾರನ ಮನೆಯಿಂದ ಮತ್ತು ಅವರ ಕಾರ್ಖಾನೆಯಿಂದ ಹೊರಗಡೆ ಹಾಕುವಂಥ ಒಂದು ಕೆಲಸ ಏನಾಗ್ತಾ ಇದೆ, ಇದನ್ನು ನಿಲ್ಲಿಸಲಿಕ್ಕಾಗಿ ಮತ್ತು ಯಾರು ರೈತರು ಪ್ರತಿದಿನ ಕೂಡ ದೇಶದಲ್ಲಿ 48 ಜನ ರೈತರು ಸಾಲದ ಸುಳಿಗೆ ಸಿಕ್ಕಿ ಇವತ್ತು ಸಾಯ್ತಾ ಇದ್ದಾರೆ. ಅದಕ್ಕೆ ನಾವೊಂದು ಇವತ್ತು ಟೋಲ್ ಫ್ರೀ ನಂಬರನ್ನು ಹಾಕಿ ಸಾಲಗಾರರೇ ಸಾವಿನ ಸುಳಿಗೆ ಸಿಕ್ಕಿ ಸಾಯುವ ಮೊದಲು ಒಂದು ಕರೆ ಮಾಡಿ ನಿಮ್ಮ ರಕ್ಷಣೆಗಿದೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋವರ್ ಫೆಡರೇಷನ್ ಅಂತೇಳಿ ಒಂದು ಟೋಲ್ ಫ್ರೀ ನಂಬರನ್ನು ತಮಗೆ ಕೊಡ್ತೇವೆ. ಆ ಟೋಲ್ ಫ್ರೀ ನಂಬರ್ ಇವತ್ತು ಮಾಧ್ಯಮಗಳಿಗೆಲ್ಲ ನಾವು ಕೊಡ್ತೇವೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರ ರಕ್ಷಣೆಗೆ ಹೋಗಿ ಅವರ ಒಂದು ಸಾವನ್ನು ತಡೆಯುವಂಥ ಸಂಪೂರ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಹೆಚ್ಚಿನ ವಿಚಾರವನ್ನು 25ನೇ ತಾರೀಕು ಸೆಪ್ಟೆಂಬರು 12 ಗಂಟೆಗೆ FKCC ಬಿಲ್ಡಿಂಗಲ್ಲಿ ಒಂದು ಕಾನ್ಫರೆನ್ಸ್ ಹಾಲಲ್ಲಿ ನಾವು ಬಾರೋವರ್ಸ್ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೇವೆ. ಅಲ್ಲಿ ಇನ್ನೂ ವಿಸ್ತಾರವಾಗಿ ಮಾಡಿ ಆವತ್ತಿನ ದಿವಸ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತು ಕಾರ್ಪೊರೇಟ್ ಮಿನಿಸ್ಟ್ರಿಗೆ ಮತ್ತು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ಮೆಮೊರಾಂಡಮನ್ನು ಕಳಿಸಿ ಇದಕ್ಕೆ ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಈ ಒಂದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಗಿ ಈ ಒಂದು ನಾವು ಡಿಮಾಂಡ್ಸನ್ನು ಇಡ್ತಾ ಇದ್ದೇವೆ, ಈ ಡಿಮಾಂಡನ್ನು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿಲ್ಲ ಅಂತ ಹೇಳಿದ್ರೆ ಬಾರೋವರ್ಸು ನಿಮಗೆ 75 ಕೋಟಿ ಬಾರೋವರ್ಸ್ ಏನಿದ್ದಾರೆ ಅವರು ನಿಮಗೆ ಉತ್ತರವನ್ನು ಹೇಳ್ತಾರೆ ಅನ್ನೋ ಒಂದು ಮಾತನ್ನ ತಮ್ಮ ಮೂಲಕ ಹೇಳ್ತೀವಿ.